ನಮಸ್ಕಾರ, ನೀವು ನೋಡ್ತಿದ್ದೀರಾ ಐಟಿವಿ ನ್ಯೂಸ್. ಇದೀಗ ಹೆಡ್ಲೈನ್ಸ್. ಶಾಶ್ವತ ನೀರಾವರಿ ಹೋರಾಟಕ್ಕೆ ಮಾಜಿ ಶಾಸಕರ ಕಾರ್ಯಕರ್ತರು ಸಾಥ್. ಜಿಲ್ಲಾ ಕೇಂದ್ರಕ್ಕೆ ಬೃಹತ್ ಬೈಕ್ ರ್ಯಾಲಿ. ಜನಮರಳು ಜಾತ್ರೆ ಮರಳು ಎಂಬಂತೆ ಬಂದ ಜನತೆ. ಎಸ್ಐ ಸಾವಿಗೆ ಸಂತಾಪ. ಪೊಲೀಸರಿಂದ ಮೌನಾಚರಣೆ. ಜಗ ಬಿಟ್ಟು ಹೋದ ಸ್ನೇಹಿತನಿಗೆ ಕಂಬನಿ. ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ. ನಗರಸಭೆ ಎದುರು ಪ್ರತಿಭಟನೆ. ಸಮಸ್ಯೆ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಮನವಿ. ಶಾಸಕ ಅಶೋಕ್ ಕೇಣಿ ಹೇಳಿಕೆ ಖಂಡನೆ. ಜಿಲ್ಲಾದ್ಯಂತ ಹೇಳಿಕೆ ಖಂಡಿಸಿ ಪ್ರತಿಭಟನೆ. ಶಾಸಕರ ಪ್ರತಿಕೃತಿ ದಹಿಸಿ ಆಗ್ರಹ. ಜಿಲ್ಲಾ ಕೇಂದ್ರದಲ್ಲಿ ನಡೆಯುತ್ತಿರುವ ಶಾಶ್ವತ ನೀರಾವರಿ ಹೋರಾಟಕ್ಕೆ ಚಿಂತಾಮಣಿ ತಾಲೂಕಿನ ಮಾಜಿ ಶಾಸಕ ಬಣ ಬೈಕ್ ರ್ಯಾಲಿ ಮೂಲಕ ಹೋರಾಟವನ್ನು ಬೆಂಬಲಿಸಲು ಸಾವಿರಾರು ಸಂಖ್ಯೆಯಲ್ಲಿ ಸುಧಾಕರ್ ಬಣದ ಕಾರ್ಯಕರ್ತರು ತೆರಳಿದರು. ಬಯಲುಸೀಮೆಯ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆಯನ್ನು ಜಾರಿಗೊಳಿಸಲು ಸರ್ಕಾರಕ್ಕೆ ಒತ್ತಾಯ ಏರಲು ಜಿಲ್ಲಾ ಕೇಂದ್ರದಲ್ಲಿ ಕಳೆದ 1 ತಿಂಗಳಿನಿಂದ ಚಿಕ್ಕಬಳ್ಳಾಪುರದ ಚದಲುಪುರ ಗೇಟ್ ಬಳಿ ನಡೆಯುತ್ತಿರುವ ಹೋರಾಟಕ್ಕೆ ಚಿಂತಾಮಣಿ ತಾಲೂಕಿನ ಮಾಜಿ ಶಾಸಕರಾದ ಸುಧಾಕರ್ ಬಣದಿಂದ ಹೋರಾಟಕ್ಕೆ ಸಾಥ್ ನೀಡಲು ಇಂದು ತಾಲೂಕು ಕೇಂದ್ರ ಹಾಗೂ ಜಿಲ್ಲಾ ಕೇಂದ್ರದಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಸರಿಸುಮಾರು 6,000ಕ್ಕೂ ಹೆಚ್ಚು ಕಾರ್ಯಕರ್ತರ ಮೂಲಕ ಜಿಲ್ಲಾ ಕೇಂದ್ರಕ್ಕೆ ತೆರಳಿದ್ರು. ಇನ್ನು ಈ ವೇಳೆ ನೆರೆದಿದ್ದ ಕಾರ್ಯಕರ್ತರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿತ್ತು. ಇನ್ನು ಈ ವೇಳೆ ಐಟಿವಿಯೊಂದಿಗೆ ಮಾತನಾಡಿದ ಮಾಜಿ ಶಾಸಕರಾದ ಸುಧಾಕರ್ ರವರು ಬಯಲುಸೀಮೆಯ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆಯನ್ನು ಜಾರಿಗೊಳಿಸಲು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಏರಲು ಈ ರ್ಯಾಲಿಯನ್ನು ಕೈಗೊಂಡಿದ್ದು, ಈ ರ್ಯಾಲಿಗೆ ಭಾಗವಹಿಸಿದ್ದ ಎಲ್ಲಾ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ತಿಳಿಸಿದ್ರು. ಇನ್ನು ಈ ವೇಳೆ ಯಾವುದೇ ಗಲಭೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು. ಬಹುಶಃ ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾದಂತಹ ಒಂದು ಜನರಲ್ಲಿ ಉತ್ಸಾಹ ಇರ್ತಕ್ಕಂಥದ್ದು. ಈಗ 7,145 ಗಾಡಿಯಷ್ಟು ಇವತ್ತು ಬರ್ತೀವಿ ಅಂತೇಳಿ ನಮಗೆ ನಿಖರವಾಗಿ ಈಗ ಕೊಟ್ಟಿದ್ದಾರೆ. ಈಗಾಗಲೇ ವಾಹನಗಳು ಬಂದಿದ್ದಾವೆ. ಇನ್ನು ನನ್ನ ಪ್ರಕಾರ ಈಗಾಗಲೇ ಬಹುಶಃ ಒಂದು 30% ಬಂದಿರಬೇಕು ಅಷ್ಟೇ. ಇನ್ನು 70% ವಾಹನಗಳನ್ನ ಬರಬೇಕಾಗಿದೆ. ಬಹುಶಃ ಇದು ನೋಡಿದಾಗ ಅನ್ಸುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ದ್ವಿಚಕ್ರ ವಾಹನಗಳಿದ್ದಾವೆ ಅಂತಕ್ಕಂಥದ್ದು ಒಂದು. ಮತ್ತು ಅವರಲ್ಲಿ ಈ ಒಂದು ಶಾಶ್ವತ ನೀರಾವರಿ ಬಗ್ಗೆ ಎಷ್ಟು ಒಂದು ಕಳಕಳಿ ಇದೆ, ಅದರಿಂದ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ. ಇನ್ನು ಇದುವರೆಗೂ ನಾವು ತಾಳ್ಮೆಯಿಂದ ಕಾದಿದ್ದು ಸಾಕು. ಇನ್ನಾದರೂ ನಾವು ಒಂದು ನೆಮ್ಮದಿಯ ಬದುಕನ್ನು ಬಾಳಬೇಕಾದ್ರೆ ನಮಗೆ ಶಾಶ್ವತವಾದಂಥ ಕುಡಿಯುವ ನೀರು ವ್ಯವಸ್ಥೆ ಆಗಬೇಕು ಮತ್ತು ಕೃಷಿಗೆ ನೀರು ಸಿಗಬೇಕು ಅಂತಕ್ಕಂಥದ್ದು ಅವರ ಅಂತರಾಳದಲ್ಲಿರ್ತಕ್ಕಂಥ ನೋವನ್ನು ಬಹುಶಃ ವ್ಯಕ್ತಪಡಿಸ್ತಕ್ಕಂಥ ಇದು ಒಂದು ಜಾತ್ರೆ ಆಗಿದೆ. ಇದಕ್ಕೆ ನಾನು ನನ್ನ ಒಂದು ಕರೆಗೆ ಹೋಗುತ್ತಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರಿಗೆ ನಾನು ಆಭಾರಿಯಾಗಿರ್ತೇನೆ. ಬಹುಶಃ ನನ್ನ ಜೀವನದಲ್ಲಿ ಇದು ಮರೆಯಲಾಗದ ಒಂದು ರಾಜಕೀಯ ಒಂದು ಜೀವನದಲ್ಲಿ ಒಂದು ಘಟ್ಟ ಇದೆ. ಬಹುಶಃ ಈ ರೀತಿಯಾಗಿ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಮತ್ತು ನಾವು ಯಾರಿಗೇ ಆಗಲಿ ನೀವು ಬನ್ನಿ ಅಂತ ಹೇಳಿದ್ದೀವಿ ಅಷ್ಟೇ ವಿನ ನೀವು ಪೆಟ್ರೋಲ್ ಹಾಕ್ಸ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತಕ್ಕಂಥ ಯಾವುದೇ ರೀತಿಯಾಗಿ ನಾವು ಹೇಳಿಲ್ಲ. ಎಲ್ಲರೂ ತಮ್ಮ ಸ್ವಂತ ಒಂದು ಕೈಯಿಂದ ಇದು ಮಾಡಿಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಇವತ್ತು ನನಗೆ ಹೇಳ್ತಾ ಇದ್ರು ಒಂದು ಪೆಟ್ರೋಲ್ ಬಂದ ಹತ್ರ 400-500 ಮೋಟರ್ ಸೈಕಲ್ ನಿಂತಿದ್ದಾವೆ ಅಂತ. ನಾವು ಮುಂಚೆನೇ ಹೇಳಿದ್ವಿ, ಒಂದು ದಿವಸ 2 ದಿವಸ ಮುಂಚೆನೇ ಗಾಡಿ ಪೆಟ್ರೋಲ್ ತೋರಿಸ್ತೀವಿ ಅಂತ. ಆದರೂ ಗೊತ್ತಲ್ಲ ನಿಮಗೆ ಜನ ಒಂದು ಕಡೆ ನೋಡೋಣ ಅಂತಾರೆ. ಆದರೂ ಇವತ್ತು ಈ ಕಾರ್ಯಕ್ರಮ ಈಗಿನ ತನಕ ಭಾಳ ಅಚ್ಚುಕಟ್ಟಾಗಿ ಬರ್ತಾ ಇದೆ. ಸ್ವಲ್ಪ ತಡ ಆಗ್ತಾ ಇದೆ, ಆದರೂ ನಾನು ಅವರನ್ನೆಲ್ಲರೂ ಕೋರ್ಕೊಳ್ತಾರೆ. ಇಲ್ಲಿಂದೇ ಅಲ್ಲ, ಹೋಗ್ಬೇಕಾದ್ರೂ ಹುಷಾರಾಗಿ ನಾವು ಹೋಗ್ಬೇಕಾಗ್ತದೆ ನಿಧಾನಕ್ಕೆ. ಅಲ್ಲಿ ಕಾರ್ಯಕ್ರಮದಲ್ಲೂ ಭಾಳ ಸಂಯಮದಿಂದ ನೋಡ್ಕೋಬೇಕಾಗ್ತದೆ. ಅಲ್ಲಿ ಕಾರ್ಯಕ್ರಮ ಯಶಸ್ಸಿಗೆ ಸಹಕಾರ ಆಗಬೇಕಾದ್ರೆ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆ ಇವತ್ತು ಸರ್ಕಾರದ ಬಾಗಿಲನ್ನು ತಟ್ಟದೆ ಅಂತಕ್ಕಂಥ ಭಾಳ ಒಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಈ ರೀತಿ ಸುನಾಮಿ ರೀತಿಯಲ್ಲಿ ಇವತ್ತು ಚಿಂತಾಮಣಿಯಿಂದ ಮೋಟರ್ ಸೈಕಲ್ಗಳ ಸುನಾಮಿ ಅಂತ ಹೇಳ್ಬೋದು. ಆ ಒಂದು ಸುನಾಮಿ ಇವತ್ತು ಅಪ್ಪಳಿಸ್ತಾ ಇದೆ ಚಿಕ್ಕಬಳ್ಳಾಪುರಕ್ಕೆ. ಆ ಅಪ್ಪಳಿಸ್ತಾ ಇರ್ತಕ್ಕಂಥ ಒಂದು ಅಲೆ ಬಹುಶಃ ಸರ್ಕಾರದ ಮಟ್ಟದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿರ್ಬೋದು, ಬಹುಶಃ ಇನ್ನೂ ಸ್ವಲ್ಪ ಜೋರಾದರೆ ಪ್ರಧಾನಮಂತ್ರಿಗಳು ಕೂಡ ಈ ಒಂದು ಸದ್ದು ಅಪ್ಪಳಿಸುತ್ತೆ ಅಂತಕ್ಕಂಥ ವಿಶ್ವಾಸ. ನಮ್ಮ ಪ್ರಕಾರ ಈ ಥರ ದಾಖಲೆ ಇಡೀ ರಾಜ್ಯದಲ್ಲಿ ಎಲ್ಲಿ ಆಗಿಲ್ಲ. 7,000 ಬೈಕ್ ಅನ್ನೋದು
ಅದ್ರ ಬಗ್ಗೆ ಯಾವ ಲಿಮ್ಕಾ ದಾಖಲೆ ಅಂತ ಕ್ರಿಯೇಟ್ ಆಗ್ಬೋದು. ಈಗ ಲಿಮ್ಕಾ ದಾಖಲೆ ಬಗ್ಗೆ ನಮ್ಮ ಒಬ್ಬ ಪತ್ರಿಕಾ ಸ್ನೇಹಿತರು ವಿಜಯ ಕರ್ನಾಟಕ ಸ್ನೇಹಿತರು ಪ್ರಶಾಂತ್ ಅವರು ಚಿಕ್ಕಬಳ್ಳಾಪುರದಿಂದ ನನಗೆ ಫೋನ್ ಮಾಡಿ ಹೇಳಿದ್ರು. ಆದರೆ ಅದರದ್ದೇ ಆದಂಥ ಕೆಲವು ಫಾರ್ಮಾಲಿಟೀಸ್ ಮಾಡಬೇಕಾಗ್ತದೆ. ಪ್ರತಿಯೊಬ್ಬರು ಅದೊಂದು ಅರ್ಜಿಯನ್ನು ಫಾರ್ಮೆಟನ್ನು ತುಂಬಬೇಕಾಗ್ತದೆ. ಅದನ್ನು ಒಬ್ಬರು ಅಟೆಸ್ಟ್ ಮಾಡಬೇಕಾಗ್ತದೆ. ಏನು ನೋಟ್ರಿ ಅದನ್ನು ನೋಟ್ರೈಸ್ ಮಾಡಿ ನೋಟ್ರಿ ಎಲ್ಲ ಏನು ಗೆಜೆಟೆಡ್ ಆಫೀಸರ್ ಅದನ್ನು ಇಬ್ಬರು ಅದನ್ನು ದೃಢೀಕರಣ ಮಾಡಬೇಕಾಗ್ತದೆ. ಕ್ಯಾಮರಾಮನ್ ವಡ್ಡಳ್ಳಿ ಸುಬ್ರಹ್ಮಣ್ಯಂ ಜೊತೆ ನಾಗರಾಜ್, ITV ನ್ಯೂಸ್ ಚಿಂತಾಮಣಿ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಚದುಲಪುರದ ಬಳಿಯಲ್ಲಿ ನಡೆಯುತ್ತಿರುವ ಶಾಶ್ವತ ನೀರಾವರಿ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಶಿಡ್ಲಘಟ್ಟ ತಾಲೂಕು ಸರ್ಕಾರಿ ನೌಕರರ ಸಂಘದಿಂದ ಘೋಷಣೆ ಮಾಡಿದರೂ ಕೂಡ ತಾಲೂಕಿನ ಬಹುತೇಕ ಅಧಿಕಾರಿಗಳು ಹೋರಾಟದಲ್ಲಿ ಭಾಗವಹಿಸದೆ ಕಚೇರಿಗಳಲ್ಲಿ ಎಂದಿನಂತೆ ಕೆಲಸದಲ್ಲಿ ಮಗ್ನರಾಗಿದ್ದರು. ಬಯಲುಸೀಮೆ ಭಾಗಗಳಿಗೆ ಶಾಶ್ವತ ನೀರಾವರಿ ಯೋಜನೆಯನ್ನು ನೀರಾವರಿ ತಜ್ಞ ಡಾಕ್ಟರ್ ಪರಮಶಿವಯ್ಯ ಅವರ ವರದಿಯಂತೆ ಜಾರಿಗೊಳಿಸುವಂತೆ ಒತ್ತಾಯಿಸಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ನಡೆಸುತ್ತಿರುವ ನೀರಾವರಿ ಹೋರಾಟಕ್ಕೆ ತಾಲೂಕು ಸರ್ಕಾರಿ ನೌಕರರೆಲ್ಲರೂ ಬೆಂಬಲ ನೀಡುತ್ತಿದ್ದೇವೆ ಎಂದು ತಾಲೂಕು ಅಧ್ಯಕ್ಷ NK ಗುರುರಾಜ್ ಮಾಧ್ಯಮಗಳಲ್ಲಿ ಹೇಳಿಕೆಗಳನ್ನು ನೀಡಿದರು. ಆದರೆ ಶುಕ್ರವಾರದಂದು ತಾಲೂಕು ಮಟ್ಟದ ಎಲ್ಲಾ ಕಚೇರಿಗಳಲ್ಲಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುವುದರ ಮೂಲಕ ನೀರಾವರಿ ಹೋರಾಟಕ್ಕೆ ಭಾಗವಹಿಸಿರಲಿಲ್ಲ. ಈ ಬಗ್ಗೆ ಮಾತನಾಡಿರುವ ತಾಲೂಕು ಅಧ್ಯಕ್ಷ ಗುರುರಾಜ್, ನೌಕರರ ಈ ವರ್ತನೆಯಿಂದಾಗಿ ತುಂಬಾ ಬೇಸರವಾಗಿದೆ. ನೌಕರರ ವರ್ತನೆಯನ್ನು ಖಂಡಿಸುತ್ತೇವೆ. ಜಿಲ್ಲೆಯ ಪ್ರತಿಯೊಬ್ಬ ರೈತರು ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಪ್ರತಿದಿನ ತಾಲೂಕು ಕಚೇರಿಗಳ ಮುಂದೆ ಪ್ರತಿಭಟನೆ, ಧರಣಿಗಳನ್ನು ಮಾಡುವುದು ಕಂಡುಬರುತ್ತಿದ್ದು, ಅನೇಕ ದಶಕಗಳಿಂದ ನೀರಾವರಿ ಹೋರಾಟಗಳು ನಡೆಸುತ್ತಿದ್ದರೂ ಯಾವುದೇ ಸರ್ಕಾರಗಳು ಈ ಬಗ್ಗೆ ನಿರ್ದಿಷ್ಟವಾದ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಇಂತಹ ಪರಿಸ್ಥಿತಿಗಳಲ್ಲಿ ಎಲ್ಲಾ ಸಂಘಟನೆಗಳು ಬೆಂಬಲ ನೀಡುತ್ತಿದ್ದು, ಶಿಡ್ಲಘಟ್ಟ ತಾಲೂಕಿನಿಂದ ಎಲ್ಲ ಸರ್ಕಾರಿ ನೌಕರರು ಬೆಂಬಲ ನೀಡುತ್ತಿದ್ದವೆಂದು ಘೋಷಣೆ ಮಾಡಿದರು. ಆದರೆ ಕೆಲವು ಅಧಿಕಾರಿಗಳು ಭಾಗವಹಿಸಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಮುನಿನಾರಾಯಣ, ITV ನ್ಯೂಸ್, ಶಿಡ್ಲಘಟ್ಟ. ಮಹಿಳೆ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯಗಳು ಹಾಗೂ ಅತ್ಯಾಚಾರಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಪ್ರಕರಣಗಳು ಪತ್ತೆ ಹಚ್ಚುವಲ್ಲಿ ವಿಫಲವಾಗಿದೆ ಎಂದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷ ಅನುಸೂಯಮ್ಮ ದೂರಿದರು. ಗುಬ್ಬಿ ಬಸ್ ನಿಲ್ದಾಣದ ಬಳಿ ರಸ್ತೆ ತಡೆ ನಡೆಸಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಸಾಮೂಹಿಕ ಅತ್ಯಾಚಾರ ಹೆಚ್ಚಾಗುತ್ತಿದ್ದರೂ ಸಹ ಇಲ್ಲಿಯವರೆಗೆ ಯಾವುದೇ ಅಪರಾಧಿಗಳನ್ನು ಬಂಧಿಸದೇ ಇರುವುದು ವಿಷಾದನೀಯ ಎಂದರು. ಅವರು ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದ್ದು, ಸಾಮಾನ್ಯ ಮಹಿಳೆಯರು ಸಹ ರಸ್ತೆಯಲ್ಲಿ ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅತಿ ಶೀಘ್ರವಾಗಿ ಅತ್ಯಾಚಾರಿಗಳನ್ನು ಬಂಧಿಸಬೇಕೆಂದು ಆಗ್ರಹಿಸಿದರು. ಆದರೂ ಕೂಡ ನಾವು ಒಬ್ಬ ಮಹಿಳೆ ನಡುರಾತ್ರಿಯಲ್ಲಾಗ್ಲಿ ಹಗಲಾಗ್ಲಿ ಒಬ್ಳು ಸ್ವತಂತ್ರವಾಗಿ ಓಡಾಡಕ್ ಆಗ್ತಾ ಇಲ್ಲ ಅಂತ ಅನ್ನೋ ಈ ಪ್ರಪಂಚದಲ್ಲಿ ಹೆಣ್ಮಕ್ಳು ಬಾಳೋದೇ ಕಷ್ಟ ಆಗಿದೆಯಲ್ಲ. ಈ ಸಮಾಜದಲ್ಲಿ ನಾವು ಯಾರನ್ನ ಒಳ್ಳೆಯವರು ಯಾರನ್ನ ಕೆಟ್ಟವರು ಅಂತ ಗುರುತಿಸಕ್ಕೆ ಆಗ್ತಾ ಇಲ್ಲ. ನಮಗೆ ಮತ್ತೆ ಸ್ವತಂತ್ರ ಬಂದು ಅದರಿಂದ ಪ್ರಯೋಜನ ಏನಾಯ್ತು? ನಮಗೆ ಸರಿಯಾದ ಭದ್ರತೆಯನ್ನ ಸರ್ಕಾರ ಈ ಕೂಡಲೇ ಈ ಗಮನಕ್ಕೆ ತಗೊಂಡು ಈ ಹೋರಾಟ ಯಶಸ್ವಿಯಾಗಿ ನಡೀಲಿ, ಮತ್ತೆ ನಮಗೆ ಭದ್ರತೆಯನ್ನ ಕೊಡಿ ಅಂತ ಹೇಳಿ ನಾವು ಸರ್ಕಾರದ ವಿರುದ್ಧನ ಪ್ರತಿಭಟಿಸ್ತಾ ಇದ್ದೀವಿ. ನಾವು ಈ ಪ್ರತಿಭಟನೆಯಲ್ಲಿ ಆಶಾ ಸಂಘಟನೆ ಹಾಗೂ ಜನವಾದಿ ಮಹಿಳೆ ನೌಕರರ ಸಂಘಟನೆ, ಬಿಸಿಯೂಟ ನೌಕರರ ಸಂಘಟನೆ, ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ಭಾಗವಹಿಸಿದ್ರು. ಅತ್ಯಾಚಾರ ಕೊರಟಗೆರೆ ಮಹಿಳೆ ಗಾರ್ಮೆಂಟ್ಸ್ ಉದ್ಯೋಗಿ ಇವರನ್ನ ಕಾಟಾಸುಮದಲ್ಲಿ ಹೋಗ್ತಾ ಪ್ರಯಾಣ ಮಾಡಬೇಕಾದ್ರೆ ಅವರನ್ನ ಗ್ಯಾಂಗ್ ರೇಪ್ ಮಾಡಿದ್ರೆ ಸುಮಾರು 5-6 ಜನ ಸೇರಿ ಅವ್ರನ್ನ ಅತ್ಯಾಚಾರ ಮಾಡಿದ್ದಾರೆ. ಆ ಅತ್ಯಾಚಾರಗಳು ಯಾರು ಅವ್ರನ್ನ ಶೀಘ್ರವಾಗಿ ಬಂಧಿಸಬೇಕು, ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವು ಇವತ್ತು ಜನವಾದಿ ಮಹಿಳಾ ಸಂಘಟನೆ, ಅಂಗನವಾಡಿ ನೌಕರರ ಸಂಘಟನೆ, ಬಿಸಿ ಊಟ, ಆಶಾ ನೌಕರರು ಇವರೆಲ್ಲರೂ ಸಹ ಒಟ್ಟಾಗಿ ಸೇರಿ ದುಡಿಯುವ ವರ್ಗದ ಮಹಿಳಾ ಸಮನ್ವಯ ಸಮಿತಿ ನಾವೆಲ್ಲರೂ ಸಹ ಅವರಿಗೆ ಬಹಿಷ್ಕಾರ ಮಾಡ್ತಿದ್ವಿ. ಅವ್ರಿಗೆ ಈ ತಕ್ಷಣ ಬಂಧಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ನರಸಿಂಹಮೂರ್ತಿ, ITV ನ್ಯೂಸ್, ಗುಬ್ಬಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರಸಭೆ ಪೌರ ಕಾರ್ಮಿಕರಿಗೆ ಖಾಲಿ ನಿವೇಶನಗಳನ್ನು ನೀಡುವಂತೆ ಒತ್ತಾಯಿಸಿ ಪೌರ ಸೇವಾ ನೌಕರರ ಸಂಘದ ವತಿಯಿಂದ ನಗರಸಭಾ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಶಾಸಕ ಕೊತ್ತೂರು ಡಾಕ್ಟರ್ ಜಿ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಿದರು. ಮುಳಬಾಗಿಲು ನಗರಸಭೆಯ ಸ್ವಚ್ಛತಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಪೌರ ಕಾರ್ಮಿಕರಿಗೆ 2011-12ನೇ ಸಾಲಿನಲ್ಲಿ ನಿವೇಶನ ಖರೀದಿಗಾಗಿ ಮಂಜೂರಾಗಿರುವ SFC ಮುಕ್ತ ನಿಧಿ ಅನುದಾನದಲ್ಲಿ 16 ಲಕ್ಷ ರು, 2012-13ನೇ ಸಾಲಿನಲ್ಲಿ 20 ಲಕ್ಷ ರು, 2014-15ನೇ ಸಾಲಿನಲ್ಲಿ 4 ಲಕ್ಷ ರುಗಳನ್ನು ಬೇರೆ ಕಾರ್ಯಕ್ರಮಗಳಿಗೆ ವಿನಿಯೋಗಿಸಲಾಗಿದೆ. ಹಿಂದೆ ಕೌನ್ಸಿಲ್ ಸಭೆಯಲ್ಲಿ ಸರ್ಕಾರದಿಂದ ಬಿಡುಗಡೆಯಾಗಿರುವ ಹಣದಲ್ಲಿ ನಿವೇಶನ ಖರೀದಿಸುವ ಸಂಬಂಧ ಜಿಲ್ಲಾಧಿಕಾರಿಯಿಂದ ಅನುಮೋದನೆಗೊಂಡಿದೆ. ಆದರೂ ಹಣವನ್ನು ಬೇರೆ
ಕಾರ್ಯಕ್ರಮಗಳಿಗೆ ಹಂಚಿಕೆ ಮಾಡಿರುವುದು ಶೋಚನೀಯ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು, ಪೌರ ಕಾರ್ಮಿಕರು ತೀವ್ರ ಬಡವರಾಗಿದ್ದು ಸ್ವಂತ ಮನೆಯಿಲ್ಲದೆ ಬಾಡಿಗೆ ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ. ಆದ್ದರಿಂದ ನಮಗೆ ಹಂಚಿಕೆಯಾಗಿರುವ ಅನುದಾನವನ್ನು ಮತ್ತೆ ನಿವೇಶನಗಳಿಗಾಗಿ ಮೀಸಲಿಡಿಸಿ. ಈ ಹಣದಲ್ಲಿ ನಿವೇಶನಗಳನ್ನು ಖರೀದಿಸಿ ಪೌರ ಕಾರ್ಮಿಕರಿಗೆ ಹಂಚಿಕೆ ಮಾಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದಲ್ಲದೆ ಬೇಡಿಕೆ ಈಡೇರಿಸುವ ತನಕ ಪ್ರತಿಭಟನೆ ಮುಂದುವರಿಸುವುದಾಗಿ ಎಚ್ಚರಿಸಿದರು. ನಗರಸಭೆಯಲ್ಲಿ ಗುತ್ತಿಗೆ ಹಾಗೂ ಹೊರಗುತ್ತಿಗೆಯಲ್ಲಿ ಹಲವು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿರುವ ಚಾಲಕರು, ಪೌರ ಕಾರ್ಮಿಕರು ಹಾಗೂ ನೀರು ಸರಬರಾಜು ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಹೊರಗುತ್ತಿಗೆ ಹಾಗೂ ಗುತ್ತಿಗೆ ಪದ್ಧತಿ ರದ್ದುಪಡಿಸಿ ಪ್ರತಿ ವರ್ಷ ಕಾರ್ಮಿಕ ಇಲಾಖೆಯ ಹಾಗೂ ಲೋಕೋಪಯೋಗಿ ಇಲಾಖೆ ಪರಿಷ್ಕೃತ ದರದಂತೆ ಕಚೇರಿ ಮೂಲಕ ಹಾಜರಿ ಪಡೆದುಕೊಂಡು ವೇತನವನ್ನು ಕಚೇರಿಯಿಂದ ಚೆಕ್ ಮೂಲಕ ಅವರ ಖಾತೆಗೆ ಹಾಕಬೇಕು ಎಂದರು. ನಮಗೆ ಗೌರ್ಮೆಂಟ್ ಏನು ಸ್ಯಾಂಕ್ಷನ್ ಇದೆ, ನಿವೇಶನ ಅಂತ ಸ್ಯಾಂಕ್ಷನ್ ಇದೆ. ನಿವೇಶನ ಮೇಲೆ ನಿವೇಶನ ಕೊಟ್ಟು ನಮಗೆ ಅದಕ್ಕೆ ಕಟ್ಕೊಳ್ಳೋಕ್ಕೆ ನಿಮ್ಮ ಅನುಕೂಲ ಮಾಡಿಕೊಟ್ಟು ನಮ್ಮ ಹತ್ರ ಏನಿದೆ ನಾವು ಕೊಡ್ತೀವಿ ಅಂತ ಹೇಳಿ ನಾವು ಇಬ್ಬರು ಮಾತಾಡ್ತೀವಿ ಮಾಡ್ತಿದ್ದೀವಿ. ಆದ್ದರಿಂದ ನಮಗೆ ದಯವಿಟ್ಟು ನಮಗೆ ನಿವೇಶನ ಕೊಟ್ಟು ನಮಗೆ ಸಹಕಾರ ಮಾಡಿಕೊಡಿ ಅಂತ ನಾವು ಧರಣಿ ಮಾಡ್ತೀವಿ. ನಮಗೆ ಬಂದಿರೋ ಹಣ ಯಾವ ವರ್ಷದಿಂದ 2011, 2012 ಬಂದಿದ್ದ ಹಣವನ್ನು ಮತ್ತು 2013-14ರಲ್ಲಿ ಶಿಕ್ಷಣಕ್ಕೆ ಮಕ್ಕಳಿಗೆ ಇದು ಬಡತನ ಮಕ್ಕಳಿಗೆ ಅದನ್ನು ಉಪಯೋಗಿಸ್ಕೊಂಡು ಗ್ಯಾಸ್ ಅದು ಇದಕ್ಕೆಲ್ಲ ಉಪಯೋಗಿಸ್ಕೊಂಡು ಅದನ್ನು ನಮ್ಮ ಲೆಕ್ಕಕ್ಕೆ ಬರದೆ ಅವರು ಇದು ಮಾಡಿಕೊಂಡು ಅದು ಲೆಕ್ಕ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆದ್ದರಿಂದ ದಯವಿಟ್ಟು ಇದನ್ನು ಮುಂದುವರಿಸ್ಕೊಳ್ಳೋ ಹೋಗಬಾರ್ದು. ನಮ್ಮಕ್ಕೆ ಏನು ಬರಬೇಕಾಗಿದೆಯೋ ಅದನ್ನು ಬಂದರೆ ನಮಗೆ ಉಪಯೋಗಿಸ್ಕೊಳ್ಬೇಕು. ನಿವೇಶನ ಮೇಲಕ್ಕೆ ಬಂದಿರೋ ಹಣವನ್ನು ನಮಗೆ ಅದು ಉಪಯೋಗಿಸಬೇಕೆಂದು ಧರಣಿ ಮಾಡ್ತಾರೆ. ಅದೇ ಮತ್ತೆ ನಮ್ಮ ನೌಕರರಿಗೆ. ಈ ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷ ಲಕ್ಷ್ಮಯ್ಯ, ಉಪಾಧ್ಯಕ್ಷ ನಾರಾಯಣಪ್ಪ, ಕಾರ್ಯದರ್ಶಿ ನಾಗರಾಜ್ ಮತ್ತಿತರರು ಭಾಗವಹಿಸಿದರು. ಈ ಪುರಸಭೆ ಕಚೇರಿಯಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಗುತ್ತಿಗೆ. ಆದರೆ ಯಾವುದೇ ರೀತಿಯ ಸೌಲಭ್ಯ ನಮಗೆ ಸಿಗ್ತಾ ಇಲ್ಲ. ಸರಿಯಾದ ಸಂಬಳ ಪ್ರತಿ ತಿಂಗಳು ಕೊಡ್ತಾ ಇಲ್ಲ. ಮತ್ತು ನಮಗೆ ಕೊಡ್ತಕ್ಕಂಥ ಯಾವುದೇ PF ಆಗಲಿ ಅದ್ರ ಬಗ್ಗೆ ಯಾವುದೇ ಮಾಹಿತಿ ನಮಗಿಲ್ಲ. ಮತ್ತು ಪ್ರತಿ ತಿಂಗಳು ಕೊಡ್ತಕ್ಕಂಥ ಸಂಬಳಕ್ಕೆ ಅಂಗಲಾಚಬೇಕಾಗಿ ನಾವು ಶೋಷಣೆಗೆ ಒಳಗಾಗಿ ಬಹಳ ತೊಂದರೆ ಅನುಭವಿಸ್ತಾ ಇದ್ದೀವಿ. ಮಕ್ಕಳು ಹಾಸ್ಪಿಟ್ಲಲ್ಲಿದ್ದರೆ, ಹೆಂಡತಿ ಮಕ್ಕಳು, ನಾವು ಹೋಗಿ ಗುತ್ತಿಗೆದಾರನ ಸಂಬಳ ಕೇಳಿದ್ರೆ ನಾಳೆ ಬಾ, ಇವತ್ತು ಬಾ, ಬರೋ ತಿಂಗಳು ಕೊಡ್ತೀವಿ, ಇಲ್ಲ ಇನ್ನೂ ಸಂಬಳ ಆಗಿಲ್ಲ, ಈ ರೀತಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಈ ಗುತ್ತಿಗೆಯನ್ನು ರದ್ದುಪಡಿಸಿ ನಮಗೆ ನೇರವಾಗಿ ಕಚೇರಿ ಮುಖಾಂತರವಾಗಿ ಸರ್ಕಾರದಿಂದ ಏನು ಸೌಲಭ್ಯ ಇದೆ ಅದನ್ನು ಪಡಿಸಿಕೊಡಬೇಕಾಗಿ ತಮ್ಮಲ್ಲಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಪಾಯಿಂಟ್, ಉಚಿತವಾಗಿ ನಿವೇಶನಗಳನ್ನು. ರಾಮಕೃಷ್ಣ, ITV ನ್ಯೂಸ್ ಮುಳಬಾಗಿಲು. ಈಗ ಬ್ರೇಕ್ ನಂತರ ITV ನ್ಯೂಸ್ ಮುಂದುವರಿಯುವುದು.